ಎಲ್ಲರಿಗೂ ನಮಸ್ಕಾರ. ನಾನು ಮಲ್ಲಿಗೆನಾಡು ಹೂವಿನಡಗಲಿಯ ನಿವೃತ್ತ ಮುಖ್ಯೋಪಾಧ್ಯಾಯ, ಕವಿ, ಸಾಹಿತಿ ಎಂ ಕೊಟ್ರಯ್ಯ. ಯೋಚನೆ ಮಾಡಿದಾಗ ಹುಟ್ಟು ಸಾವು ಪ್ರಕೃತಿ ನಿಯಮ, ಅಂದರೆ ಶಿವನ ಆಜ್ಞೆ. ಇದು ಜೀವಗಳು ಯಾರಿಗೂ ಕೂಡ ಇದರ ಗುಟ್ಟು ಗೊತ್ತಿಲ್ಲ ಅಂತಕ್ಕಂಥದ್ದು. ಆದರೂ ಕೂಡ ಸುಮ್ಮನೆ ಪ್ರಯತ್ನ ಪಡ್ತಾ ಇರ್ತೀವಿ. ಆದರೆ ಪರಮಾತ್ಮನ ಏನು ಅಂಕಿತ ಇದೆ ಅದರಂತೆಯೇ ಹುಟ್ಟು ಮತ್ತು ಸಾವುಗಳು ನಡೀತಿದ್ದಾವೆ. ಆಮೇಲೆ ಇಲ್ಲಿ ಪರಮಾತ್ಮನ ದೃಷ್ಟಿಯಲ್ಲಿ ಎಲ್ಲರೂ ಸಮಾನರೇ, ಯಾರು ಹೆಚ್ಚಲ್ಲ, ಯಾರು ಕೀಳಲ್ಲ ಅಂತಕ್ಕಂಥದ್ದನ್ನು ಕೂಡ ನಾವು ಕಾಣ್ತಾ ಇದ್ದೇವೆ. ಹೀಗಾಗಿ ಇವತ್ತು ಭೂಮಿಯ ಮೇಲೆ ವಿಧಿವಶರಾದಾಗ ಅವರಿಗೆ ಸಂತಾಪವನ್ನು ಸೂಚಿಸುವಂತಹ, ಅವರಿಗೆ ಅಂತಿಮ ಗೌರವವನ್ನು ಸಮರ್ಪಿಸಬೇಕಾದ್ದು ನಮ್ಮದೇ ಆಗಿರ್ತಕ್ಕಂತಹ ಒಂದು ಮಾನವೀಯತೆಯ ಮೌಲ್ಯ ಅಂತಕ್ಕಂಥದ್ದನ್ನು ಕೂಡ ನಾವು ಮರಿಬಾರ್ದು. ಹಾಗಾಗಿ ಎಲ್ಲರೂ ಆ ಒಂದು ಮಾನವೀಯತೆಯ ಮೌಲ್ಯದಲ್ಲಿ ಸಮಾನತೆ ಇರಬೇಕು ಅಂತಕ್ಕಂಥದ್ದು ನನ್ನ ಆಶಯ. ಹೀಗಾಗಿ ಈ ವಿಚಾರವನ್ನು ಕುರಿತು ಯೋಚನೆ ಮಾಡಿದಾಗ ನನ್ನಲ್ಲಿ ಮೂಡಿಬಂದ ಕೆಲವು ತ್ರಿಪದಿಗಳನ್ನು ನಾನು ತಮ್ಮ ಮುಂದೆ ಇಡಲಿಕ್ಕೆ ಬಯಸ್ತಾ ಇದ್ದೇನೆ. ಕೇಳಿ. ಹೇ ಸತ್ತು ಹೋದ ಮೇಲೆ ಹತ್ತು ಕರೆದರೇನು, ಮತ್ತೆದ್ದು ಬರುವರೇನು ಅವರು, ಮತ್ತೆದ್ದು ಬರುವರೇನು ಈ ಲೋಕಕ್ಕೆ, ಬಿಟ್ಟು ಬಿಡು ಅವರ ಚಿಂತೀನಾ ನೀ, ಬಿಟ್ಟು ಬಿಡು ಅವರ ಚಿಂತೀನಾ. ತಂದೆ ತಾಯಿ ಜೊತೆ ಒಂದು ದಿನ ನಗಲಿಲ್ಲ ಇದ್ದಾಗ, ತಂದೆ ತಾಯಿ ಜೊತೆ ಒಂದು ದಿನ ನಗಲಿಲ್ಲ, ಸಂತಸದಲ್ಲವರ ಸುಖ ಬಯಸಲಿಲ್ಲ. ನೀನು ಸಂತಸದಲ್ಲವರ ಸುಖ ಬಯಸಲಿಲ್ಲ ಅಂದು, ಇಂದು ಗೋಳಾಡಿದರೆ ಸಿಗುವರೇನೋ ಮೂರ್ಖ, ಇಂದು ಗೋಳಾಡಿದರೆ ಸಿಗುವರೇನೋ. ಇದ್ದಾಗ ಅವರನ್ನು ಗೌರವಿಸಿ ಪೂಜಿಸದೆ ನೀನು, ಇದ್ದಾಗ ಅವರನ್ನು ಗೌರವಿಸಿ ಪೂಜಿಸದೆ ಸತ್ತಾಗ ಪೂಜಿಸಿ ಮೆರೆದರೇನು, ಸತ್ತಾಗ ಪೂಜಿಸಿ ಮೆರೆದರೇನು, ಅವರ ಚಿತ್ರಕ್ಕೆ ಹಾರಕಾಯಿ ಒಡೆದರೇನು. ಗಣ್ಯರಗಲಿದರೇನು ಮಾನ್ಯರಗಲಿದರೇನು, ಸಮಾನರ್ತಾನೆ ಎಲ್ಲರೂ. ಗಣ್ಯರಗಲಿದರೇನು ಮಾನ್ಯರಗಲಿದರೇನು, ಭಿನ್ನಿಲ್ಲ ಹುಟ್ಟು ಸಾವಿನಲ್ಲಿ, ಭಿನ್ನಿಲ್ಲ ಹುಟ್ಟು ಸಾವಿನಲ್ಲಿ. ಭಗವಂತ ಎಲ್ಲರನ್ನು ಸಮನಾಗಿ ನೋಡ್ಯಾನ ಇಲ್ಲೇ, ಎಲ್ಲರನ್ನು ಸಮನಾಗಿ ನೋಡ್ಯಾನ. ಸತ್ತಾಗ ರಜೆ ನೀಡಿದೊಡೆ ಸಾಧನೆಯಾದರೂ ಏನು, ಸತ್ತಾಗ ರಜೆ ನೀಡಿದೆ ಸಾಧನೆಯಾದರೂ ಏನು, ಅನ್ನದಾತನಿಗೆ ರಜೆ ನೀಡ್ಯಾರೇನು, ಅನ್ನದಾತನಿಗೆ ರಜೆ ನೀಡ್ಯಾರೇನು, ಅವರಿಗೆ ರಜೆಯಿಂದ ಸಿಗುವ ಭಾಗ್ಯವೇನು, ರಜೆಯಿಂದ ಸಿಗುವ ಭಾಗ್ಯವೇನು. ನಿತ್ಯ ಕಾಯಕ ಮಾಡಿ ಕೈಲಾಸ ಕಾಣಿರೆಂದು, ಹೌದು, ನಿತ್ಯ ಕಾಯಕ ಮಾಡಿ ಕೈಲಾಸ ಕಾಣಿರೆಂದು ಬಸವಣ್ಣ ಲೋಕಕ್ಕೆ ಅರ್ಹ್ಯಾನ, ಬಸವಣ್ಣ ಲೋಕಕ್ಕೆ ಅರ್ಹ್ಯಾನ. ಸುಮ್ಮನೆ ಕುಳಿತಾರೆ ಮುಕ್ತಿ ಸಿಗದವಾಗ, ನೀವು ಕುಳಿತಾರೆ ಮುಕ್ತಿ ಸಿಗದವಾಗ. ದುಡಿಮೆ ದೇವರೆಂದು ಅಲ್ಲಿ ಕಾಣಿರಿ ಅವನ, ಹೇಳ್ತಾರೆ ಬಲ್ಲವರು ಹಿರಿಯರು. ದುಡಿಮೆಯೇ ದೇವರೆಂದು ಅಲ್ಲಿ ಕಾಣಿರಿ ದೇವನ, ಬಿಡದನಿ ಕಾಯಕವ ಮಾಡಿದೊಡೆ,
ಬಿಡದೆನಿ ಕಾಯಕವ ಮಾಡಿದೊಡೆ ಅವರಿಗೆ ಮುಕ್ತಿ ಸಿಗುವುದು ಖಚಿತವೆಂದ. ಬಿಡದೆನಿ ಕಾಯಕವ ಮಾಡಿದರೆ ಅವರಿಗೆ ಮುಕ್ತಿ ಸಿಗುವುದು ಖಚಿತವೆಂದ. ನನ್ನ ಈ ಸಾಹಿತ್ಯ ಮತ್ತು ಅಲ್ಪಮತಿಯ ಸಂಗೀತ ನಿಮಗೆ ಹಿಡಿಸಿದ್ದರೆ ಲೈಕ್ ಮಾಡಿ, ಇತರರಿಗೆ ಶೇರ್ ಮಾಡಿ, ಪ್ರೇರೇಪಿಸಿ. ನಮಸ್ಕಾರಗಳು.